ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿನಿ. ಫ್ರೆಶ್ ಇರಬೇಕು ಬದನೆಕಾಯಿ. ಅದ್ರಾಗ ಎಣ್ಗಾಯಿ ಮಾಡೋಕ್ಕೆ 4 ಪೀಸ್ ಮಾಡಿ ನೀರಾಗ ಹಾಕಿ ಇಟ್ಕೊಂಡೀನಿ. ಇಲ್ಲೇ 1-2 ಸ್ಪೂನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಸ್ವಲ್ಪ ಎಣ್ಗಾಯಿಗೆ ಜಾಸ್ತಿ ಬೇಕು. ಎಣ್ಣೆಗಾಯಿ ಅಂತ ಹೆಸರು ಐತಿ, ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ. ಆಮೇಲೆ ಸಾಸಿವೆ ಜೀರಿಗೆ ಹಾಕೇನಿ. ಸಾಸಿವೆ ಜೀರಿಗೆ ಚಟಪಟ ಅನ್ಲಿ. ಇಲ್ಲಿ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡೇನಿ. ಒಂದು ಸ್ವಲ್ಪ ಹೊತ್ತು ನೀರಾಗಿಟ್ಟೇನಿ. ತಡ ಇಲ್ದ ಕಪ್ಪಾಗಿಬಿಡ್ತಾವು ಹೆಚ್ಚಿಟ್ಟಿಂದ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಹೇಳಿ ಮಾಡಿಸ್ತಂಥ ಒಂದು ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ಇಲ್ಲಿ ಉತ್ತರ ಕರ್ನಾಟಕದಾಗಂತೂ ಎಲ್ಲರ ಮನೆಯೊಳಗೂ ಬದನೆಕಾಯಿ ದಿನ ಮಾಡ್ತಾರಂದ್ರು ಹೆಚ್ಚು ಮಾಡ್ತಾರೆ. ಬದ್ನಿಕಾಯಿ ಬಜ್ಜಿ ಮಾಡ್ತಾರೆ, ಬದ್ನಿಕಾಯಿ ಚಟ್ನಿ ಮಾಡ್ತಾರೆ, ಬದ್ನಿಕಾಯಿ ಸಾಂಬಾರು ಮಾಡ್ತಾರೆ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾರೆ, ಸುಟ್ಟು ಚಟ್ನಿ ಮಾಡ್ತಾರೆ. ಒಟ್ಟು ಬದ್ನಿಕಾಯಿ ಇರ್ಬೇಕು ನೋಡ್ರಿ ರೊಟ್ಟಿ ಜೊತೆಗೆ. ಇಲ್ಲಿ 2 ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಫ್ರೈ ಮಾಡಾಕ್ತೀನಿ ಎಣ್ಣೆಯೊಳಗೆ. ಅದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಬೇಕು. ಅಲ್ಲಿ ಮಟ್ಟ ಕೈ ಆಡ್ಸೋಣ ನೋಡಿರಿ, ಈ ಥರ ಬೇಯಬೇಕು. ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಾಕತ್ತೀನಿ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ನಿಮಗೆ ಹೇಳಿರ್ತಾನೆ ನಾನು. ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನು ಜಬಡ ಜಜ್ಜಿಟ್ಕೊಂಡಿರ್ತೀವಿ, ಪಲ್ಯಕ್ಕೆ ಯೂಸ್ ಮಾಡ್ತೀವಿ. ಬದ್ನಿಕಾಯಿ ಎಣ್ಗಾಯಿನ ಹಿಂಗೆ ಮಾಡಿರೂ ರುಚಿ ಭಾಳ ಆಕೈತಿ, ಮತ್ತು ಒಣ ಖಾರ ಹಾಕಿ ಮಾಡಿರೂ ರುಚಿ ಆಕೈತಿ. ಅದರದ್ದೇ ರುಚಿ ಬೇರೆ ಬೇರೆ ಆಗ್ತಾವೆ. ಹುಣಸೆ ಹಣ್ಣಿನ ರಸ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಅದರ ರಸ ಹಾಕೋಣ. ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಂದನು ಹಸಿ ಸ್ಮೆಲ್ ಹೋಗಬೇಕು. ಅದು ಚೆಂದಾಗಿ ಎಣ್ಣೆಯೊಳಗೆ ಬಾಡಿಸ್ಕೋಬೇಕು. ಆನಂತರ ಹುಳಿ ಹಾಕಿಂದನು ಅದು ಕುದಿಬೇಕು ಚಲೋ ಹೊತ್ನಂಗೆ. ಎಣ್ಗಾಯಿ ಪಲ್ಯ ಅಂದರೆ ಯಾರಿಗೆ ಇಷ್ಟ ಇಲ್ಲರಿ. ಇಲ್ಲಿ ನೋಡಿರಿ, ಬೆಲ್ಲ, ಅರ್ಶಿಣ ಪುಡಿ, ಗುರಳ್ ಪುಡಿ, ಮಸಾಲೆ ಪುಡಿ ಇದನ್ನು ಹಾಕೋಣ. ಇದಕ್ಕೆ ಹುಳಿ ಹಾಕಿನ ಬೆಲ್ಲ ಹಾಕಬೇಕು. ಉತ್ತರ ಕರ್ನಾಟಕದ ಅಡುಗೆ ಅಂದ್ರೆ ಹಂಗ್ರಿ, ಉಪ್ಪು, ಖಾರ, ಹುಳಿ, ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋಂಥದ್ದು ಇರ್ತೈತಿ. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಯಾರು ಉತ್ತರ ಕರ್ನಾಟಕದ ಊಟ ಉಂಡ್ರಂಗಿಲ್ಲ ಅವರು ಫಸ್ಟ್ ಟೈಮ್ ಉಂಡ್ರೆ ಭಾಳ ಇಷ್ಟಪಡ್ತಾರೆ. ಆನಂತರ ನೋಡಿರಿ, ಇಲ್ಲಿ ಒಣ ಕೊಬ್ಬರಿ, ಶೇಂಗಾ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಹಾಕ್ತೀನಿ. ಹಾಕಲೇಬೇಕು ಎಣ್ಗಾಯಿಗೆ. ಉತ್ತರ ಕರ್ನಾಟಕ ಅನ್ನತ್ಲನ ಎಣ್ಗಾಯಿ ಬದ್ನಿಕಾಯಿ ಬಿಸಿ ಜೋಳದ ರೊಟ್ಟಿ ನೋಡಿರಿ ನೆನಪಿಗೆ ಬರೋದು. ಇದನ್ನೀಗ ಚೆಂದಾಗಿ ಕುದಿಸಿ ಸ್ಟಫಿಂಗ್ ರೆಡಿ ಆಗೈತಿ. ಈ ಬದ್ನಿಕಾಯಿ ಒಳಗೆ ತುಂಬಿ 1-2 ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಕೈತೆ ನೋಡಿರಿ ನಮ್ಮ ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ಯಾರು ಎಣ್ಗಾಯಿ ಪಲ್ಯ ಅಥವಾ ಉತ್ತರ ಕರ್ನಾಟಕದ ಊಟ ಉಂಡಿಲ್ಲ, ನೀವು ಈ ಸೈಡ್ ಬಂದಾಗ ಊಟ ಮಾಡಿರಿ. ಬಸವೇಶ್ವರ ಖಾನಾವಳಿಯೊಳಗೆ 100% ಉತ್ತರ ಕರ್ನಾಟಕದ ಊಟ ಸಿಗ್ತದೆ. ಊಟ ಮಾಡಿರಿ. ಉತ್ತರ ಕರ್ನಾಟಕದ ರುಚಿನ ಒಮ್ಮೆ ನೋಡಿರಿ. ನಾವು ಹಾಕೋಂಥ ವಿಡಿಯೋ ನೋಡಿ ಈ ಥರ ರೆಸಿಪಿಗಳನ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ನೋಡಿರಿ, ಎಲ್ಲ ಹಾಕಿ ಕಲಸಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ 1-2-3 ನಿಮಿಷ ಸಣ್ಣ ಉರಿಯೊಳಗೆ ಪ್ಲೇಟ್ ಮುಚ್ಚಿ ಬೇಯಿಸಿಬಿಡಬೇಕು. ತಡ ಇಲ್ಲದ ಬೇಯ್ತೈತೆ ರೀ ಬದ್ನಿಕಾಯಿ, ಟೈಮ್ ತೊಗೊಳೋದಲ್ಲ. ಸೂಪರ್ ಟೇಸ್ಟಿ ಆದಂಥ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ರೆಡಿ ಆಕತಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬಿಟ್ರೆ ಆತು. ಅದು ಕುದಿಯೋ ಮಟ್ಟಿಗೆ ನೀರು ಹಾಕಬೇಕು. ಭಾಳ ತೆಳ್ಳಗೆ ಮಾಡಬಾರ್ದು, ಭಾಳ ಗಟ್ಟಿ ಮಾಡಬಾರ್ದು. ಇದು ರೊಟ್ಟಿಗೂ ಸೈ, ಚಪಾತಿಗೂ ಸೈ, ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ ಗ್ರೇವಿ ಹಾಕ್ಕೊಂಡ್ರೆ ಸಾಕ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ. ರೆಡಿ ಆಯ್ತು ನೋಡಿರಿ ನಮ್ಮ ಬದ್ನಿಕಾಯಿ ಪಲ್ಯ. ರೆಡಿ ಆಗೈತಿ. ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಹಿಂಗಾಗಿ ಗ್ರೇವಿ ಮಾಡೀನಿ. ಅದಕ್ಕೆ ಗ್ರೇವಿ ಇದ್ರನ್ನ ಚಂದ ಎಣ್ಗಾಯಿ ಬದ್ನಿಕಾಯಿಗೆ. ಲಾಸ್ಟ್ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಎಣ್ಗಾಯಿ ಬದ್ನಿಕಾಯಿ ಪಲ್ಯ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.